ಇದು ನಮ್ಮ ಆಂತರಿಕ ಚುನಾವಣೆ. ಯುವ ಕಾಂಗ್ರೆಸ್ನ ಆಂತರಿಕ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಯಾರು ಯುವ ನಾಯಕರುಗಳಿದ್ದಾರೆ, ಯುವ ಮತದಾರರಿದ್ದಾರೆ, ಯುವ ಕಾಂಗ್ರೆಸ್ನ ಮೆಂಬರ್ಸ್ ಇದ್ದಾರೆ, ಅವರು ಮತ್ತೊಮ್ಮೆ ಮೆಂಬರ್ ಆಗಿ ಯುವ ಕಾಂಗ್ರೆಸ್ನ ನಾಯಕರನ್ನು ಗುರುತಿಸುವ ಮುಖಾಂತರ, ಯುವ ಕಾಂಗ್ರೆಸ್ನ ನಾಯಕರನ್ನು ಗೆಲ್ಲಿಸ್ಕೊಳ್ಳೋ ಮುಖಾಂತರ ಈ ರಾಜ್ಯಕ್ಕೆ, ಜಿಲ್ಲೆಗೆ ಮತ್ತು ತಾಲೂಕಿಗೆ, ಬ್ಲಾಕಿಗೆ ಒಬ್ಬೊಬ್ಬ ಅಧ್ಯಕ್ಷನನ್ನು ಗುರುತಿಸೋದ ಮುಖಾಂತರ ಈ ಎಲೆಕ್ಷನ್ ನಡೆಸ್ತಾ ಇದ್ದಾರೆ. ಈ ಎಲೆಕ್ಷನಲ್ಲಿ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಒಂದು ಒಳ್ಳೆಯ ಒಪಿನಿಯನನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಾನು ಮುಂಚೆ NSUನಲ್ಲಿ 7 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಪ್ರತಿ ತಾಲೂಕು, ಪ್ರತಿ ಬ್ಲಾಕ್ಗೂ ಕೂಡ ನಾನು ರೀಚ್ ಆಗಿದ್ದೇನೆ. ಆ ಒಂದು ನಂಬಿಕೆ ನನಗಿದೆ. ನಮ್ಮ ಯುವ ಕಾಂಗ್ರೆಸ್ನ ಎಲ್ಲ ಮಿತ್ರರನ್ನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನನಗಿದೆ. ಈ ಬಾರಿ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಿಂತಿದ್ದೀನಿ. ಗೆಲ್ಲುತ್ತೇನೋ ಅನ್ನೋ ನಂಬಿಕೆ ಕೂಡ ಇದೆ. ಈ ಬಾರಿ ಅಧ್ಯಕ್ಷ ಸ್ಥಾನನ ಪಡೆದು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ರೀತಿಯಲ್ಲಿ, ನಮ್ಮದು ಪಕ್ಷ ನಿಷ್ಠೆ, ಪಕ್ಷ ಬಿಟ್ಟರೆ ಬೇರೇನಿಲ್ಲ. ನಾನು ಸತತ 17 ವರ್ಷಗಳ ಕಂಟಿನ್ಯೂಯಸ್ ಆಗಿ ಕಾರ್ಯಕ್ರಮಗಳಲ್ಲಿ, ಕೆಲಸಗಳಲ್ಲಿ ಭಾಗಿಯಾಗಿದ್ದೀನಿ. ಮೇನ್ ಕಾಂಗ್ರೆಸ್ ಇರ್ಬೋದು, ಅಥವಾ ಮಹಿಳಾ ಕಾಂಗ್ರೆಸ್ ಇರ್ಬೋದು, ಯುವ ಕಾಂಗ್ರೆಸ್ ಇರ್ಬೋದು, NSU ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರಲಿ, ಕಾಂಗ್ರೆಸ್ ಪಕ್ಷ ಅಂತ ನಿಂತು ನನ್ನ ಕುಟುಂಬ ಥರ ಅದ್ರ ಜೊತೆ ನಿಂತಿದ್ದೀನಿ. ಇಲ್ಲಿವರೆಗೂ ಮುಂದಕ್ಕೂ ನಿಂತ್ಕೊಂಡು ಪಕ್ಷ ನಿಷ್ಠೆಯಿಂದ ಯಾವುದೇ ರೀತಿಯ ಪಕ್ಷಪಾತ ಆಗದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನ್ನ ನಂಬಿಕೆ ನನಗಿದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಈ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲ ಯುವ ನಾಯಕರು, ಬೀದರ್ನ ಎಲ್ಲ ಜಿಲ್ಲಾ ಕಂಟೆಂಡರ್ ಎಲ್ಲ ಯಾರಿದ್ದಾರೆ ಎಲ್ಲರೂ ಕೂಡ ಒಂದು ಸ್ಪೋರ್ಟಿವ್ ಆಗಿ ತೊಗೊಂಡು ಎಲ್ಲ ಒಟ್ಟಾಗಿ ಇಲ್ಲೇ ಇದ್ದಾರೆ. ಯಾಕಂದರೆ ಗುಂಪಾಗಿ ಇದ್ದಿದ್ದರೆ ಬರ್ತಾ ಇರಲಿಲ್ಲ. ಎಲ್ಲ ಒಟ್ಟಿಗೆ ಇಲ್ಲಿ ಎಲ್ಲ ಕ್ಯಾಂಡಿಡೇಟ್ಗಳು ಇದ್ದಾರೆ, ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದಾರೆ. ಒಂದು ರಾಜ್ಯಾಧ್ಯಕ್ಷನಿಗೆ ಸಪೋರ್ಟ್ ಮಾಡ್ತೀನಿ ಅಂತ ನಂಬಿಕೆಯನ್ನು ಅವರು ನನಗೆ ಹೇಳಿದ್ದಾರೆ. ಸೊ ಅದರಿಂದ ನನಗೆ ನಂಬಿಕೆ ಇದೆ, ಅವರೆಲ್ಲ ಸಹಾಯ ಮಾಡ್ತಾರೆ ಅಂತ. ಈ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಗೆದ್ದ ನಂತರ ಮತ್ತೆ ಬೀದರ್ಗೆ ಬಂದು ಅವರಿಗೆ ಧನ್ಯವಾದ ಹೇಳುವಂಥ ಕೆಲಸವನ್ನು ಮಾಡ್ತೇನೆ. सर आंतरिक चुनाव है बोल के मीडिया के प्लेटफॉर्म पे तो है सर, स्टूडेंट के लिए क्या फ़ायदे रहेंगे सर इसके लिए, यूथ के? ಯುವ ಕಾಂಗ್ರೆಸ್ಸು ಅದೇ ಆದಂಥ ಗುಣಮಟ್ಟಗಳನ್ನು, ಮತ್ತು ನಾವು ಸಂವಿಧಾನವನ್ನು ನಂಬಿರುವಂಥವ್ರು. ಸಂವಿಧಾನ ಏನು ಹೇಳುತ್ತೆ ಅದನ್ನು ರಾಜಕೀಯವಾಗಿ, ಸಾಮಾಜಿಕವಾಗಿ ಫಾಲೋ ಮಾಡೋದು ನಮ್ಮ ಗುರಿ. ಯುವ ಕಾಂಗ್ರೆಸ್ ಆಗಲಿ ಅಥವಾ ವಿದ್ಯಾರ್ಥಿ ಕಾಂಗ್ರೆಸ್ ಆಗಲಿ, ಯಾವುದೇ ಸಂದರ್ಭದಲ್ಲಿ ಏನೇ ತೊಂದರೆ ಆದರೂ ಕೂಡ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡ್ತೀವಿ, ಅವ್ರ ಜೊತೆ ನಿಲ್ತೇವೆ. ಮುಂದೆನೂ ಕೂಡ ನಿರುದ್ಯೋಗ ಸಮಸ್ಯೆಗಳು ಅತಿ ಹೆಚ್ಚಾಗಿರೋದ್ರಿಂದ ಉದ್ಯೋಗ ಅವಕಾಶವನ್ನು ಮಾಡುವಂಥ ಕೆಲಸ ಇರ್ಬೋದು, ಮತ್ತು ಸ್ಕಿಲ್ ಡೆವಲಪ್ಮೆಂಟ್ನ ಅವಶ್ಯಕತೆ ಇದೆ. ಸಿದ್ದರಾಮಯ್ಯ ಸಾಹೇಬರು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದ್ದಾರೆ, ಸ್ಕಿಲ್ ಡೆವಲಪ್ಮೆಂಟ್ನ ಹೆಚ್ಚು ಮಾಡ್ತೀವಿ ಅಂತ. ಮಾಡ್ತಾ ಇದ್ದಾರೆ, ಮುಂದೆನೂ ಕೂಡ ಮಾಡ್ತಾರೆ. ಯಾಕಂದರೆ ನಮ್ಮ ರಾಜ್ಯಾಧ್ಯಕ್ಷರು DCM ಸಾಹೇಬ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಯುವಕರ ಬಗ್ಗೆ ಕಳಕಳಿ ಎಷ್ಟಿದೆ, ಯೂತ್ ಬಗ್ಗೆ ಎಷ್ಟು ಒಪಿನಿಯನ್ ಅವ್ರ ಬಗ್ಗೆ ಸೂಚಿಸ್ತಾರೆ ಅಂತಂದರೆ ಏನಾದರೂ ಸಹಾಯ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಸೂಚಿಸ್ತಾ ಇದ್ದಾರೆ. ಸೊ ನಾವು ಕೂಡ ವಿದ್ಯಾರ್ಥಿಗಳ ಪರವಾಗಿ, ಯುವಕರ ಪರವಾಗಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಿಂತಿದೆ, ಇವಾಗಲೂ ನಿಂತೇ ನಿಲ್ಲುತ್ತೆ. ಧನ್ಯವಾದಗಳು.